ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಸೋಲಿಸಿದ ಸುನಿಲ್ ನರೇನ್. ನಮಸ್ಕಾರ ಎಲ್ರಿಗೆ, ಸಜ್ಜನಾರ್ದ ನಂತರ ಮಾತಾಡ್ತಾ ಇರೋದು ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ಡೆಲ್ಲಿಯನ್ನ KKR ಸೋಲಿಸಿದ್ದು ಅಂತ ಹೇಳೋದಕ್ಕಿಂತ ಡೆಲ್ಲಿಯನ್ನ ಸುನಿಲ್ ನರೇನ್ ಸೋಲಿಸಿದ್ದು ಅಂತ ಹೇಳಬೇಕು. ಅಂದರೆ ನೆಕ್ಸ್ಟ್ ಲೆವೆಲ್ ಆಲ್ರೌಂಡ್ ಆಟ ಇವತ್ತು. 27 ರನ್ ಬ್ಯಾಟಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲಿ 3 ವಿಕೆಟ್, 1 ಡೈರೆಕ್ಟ್ ಹಿಟ್ ರನ್ಔಟ್, 1 ಕ್ಯಾಚ್, ಹಾಗೂ ಕೊನೆಗೆ ನಾಯಕನ ಸ್ಥಾನವನ್ನು ತುಂಬಿದಂತಹ ಆಟಗಾರ ಇವತ್ತು ಸುನಿಲ್ ನರೇನ್ ಅವರು. ಸೊ ಆಬ್ವಿಯಸ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಎಂತ ದಡ್ಡಾದ್ರೂ ಹೇಳ್ತಾರೆ, ಇವತ್ತು ಸುನಿಲ್ ನರೇನ್ ಅವರಿಗೆ ಕೊಡಬೇಕು ಅಂತ. ಡೆಲ್ಲಿ ಕ್ಯಾಪಿಟಲ್ಸ್ 8 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಿದ್ರು, ಕೇವಲ 2 ಮ್ಯಾಚ್ ಸೋತಿದ್ರು. ಈಗ ಬ್ಯಾಕ್ ಟು ಬ್ಯಾಕ್ ಅವರ ಹೋಮ್ ಗ್ರೌಂಡಲ್ಲಿ ಒಂದು RCB ಮೇಲೆ ಸೋತರು, ಈಗ KKR ಮೇಲೆ ಸೋತರು. ಸೊ 10 ಮ್ಯಾಚ್ಗಳಲ್ಲಿ 6 ವಿನ್ ಆಗಿ 4 ಸೋಲನ್ನು ಕಂಡಿದೆ. ಸೊ ಈ ಥರ ಸಡನ್ ಆಗಿ ನಿನ್ನೆ GT ಸೋತಿರೋದು, ಇವತ್ತು ಡೆಲ್ಲಿ ಸೋತಿರೋದು RCB ಪಾಳ್ಯಕ್ಕೆ ಖುಷಿಯ ವಿಚಾರ. ಯಾಕಂತಂದರೆ ನಾವು ಟೇಬಲ್ ಟಾಪಲ್ಲೇ ಇದ್ದೇವೆ, ಓಕೆ ಎಲ್ಲರೂ ಸೋಲಿ ಸೋಲಿ ಅಂತ ಹಾರೈಸ್ಕೊಳ್ತಾ ಇರ್ಬೋದು. ನಾವೆಲ್ಲರೂ ಸಹ ಅದೇ ಹಾರೈಸ್ತಾ ಇದ್ದದಾಗಿತ್ತು, ಎಲ್ಲ ಸೋಲಿ ಮರೆ ಅಂತ RCB ಅಂದುಕೊಂಡಾಗೆ ಆಗ್ತಾ ಇದೆ. ಆ್ಯಂಡ್ ಯಾರೆಲ್ಲ ಈ ಸಲ ಪ್ಲೇ ಆಫ್ ರೇಸಲ್ಲಿ ಇಲ್ಲ, ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರುವುದಿಲ್ಲ ಅಂತ ನಾವು ಅಂದ್ಕೊಂಡಿದ್ವು, ಆಲ್ ಆಫ್ ಅ ಸಡನ್ ರಾಜಸ್ಥಾನ್ ನಿನ್ನೆ ವಿನ್ ಆಗಿರುವಂಥ ರೀತಿ ಇವತ್ತು KKR ಸುನಿಲ್ ನರೇನ್, KKR ಅಂತ ಹೇಳಿ ಸುನಿಲ್ ನರೇನ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಬಗ್ಗು ಬಡ್ದಿರುವಂಥ ರೀತಿ ನೋಡಿದರೆ ಇನ್ನೂ ಸ್ವಲ್ಪ ಜೀವಂತವಾಗಿದೆ. ಯಾಕಂತಂದರೆ ಇವತ್ತಿನ ಮ್ಯಾಚನ್ನು KKR 14 ರನ್ನುಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದಿದ್ದಾರೆ. ಡೆಲ್ಲಿಯಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ KKR ಹೊಡೆದದ್ದು 204 ರನ್. ಯಾರು ಕೂಡ 204 ಅಂತ ಅಂದುಕೊಳ್ಳಿ, ಯಾರಾದರೂ ಒಬ್ರು ದೊಡ್ಡ ಇನ್ನಿಂಗ್ಸ್ ಆಡಿರ್ತಾರೆ, ಯಾರು ಕೂಡ ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ. ಬಟ್ ಎಲ್ಲರೂ ಕೂಡ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದರು. ಯಾರು ಕೂಡ ಬಾಲ್ ವೇಸ್ಟ್ ಮಾಡ್ತಾ ಇರಲಿಲ್ಲ, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ರು. ಆಡದಿದ್ದದ್ದು ಕೇವಲ ಒಂದು ಪ್ಲೇಯರ್, ನಿಮಗೆ ಗೊತ್ತಾಗಿ ಹೋಯ್ತು, ವೆಂಕಟೇಶ್ ಅಯ್ಯರ್ ಅವರು. ಈ ಸೀಸನಲ್ಲಿ ಭಾರಿ ಫ್ಲಾಪ್ ಪ್ಲೇಯರ್ KKRಗೆ ಯಾರು ಅಂತಂದರೆ, ಒಂದು ರಮಣ್ ದೀಪ್ ಸಿಂಗ್ ಅಣ್ಣ ನೆಕ್ಸ್ಟ್ ಲೆವೆಲ್ ಫ್ಲಾಪ್ ಪ್ಲೇಯರ್, ಆ್ಯಂಡ್ ಇನ್ನೊಂದು 23 ಕೋಟಿ ಕೊಟ್ಟು ತಗೊಂಡಿದ್ದಂತಹ ಪ್ಲೇಯರ್ ವೆಂಕಟೇಶ್ ಅಯ್ಯರ್ ಅವರು. ಏನೂ ಆಡಲಿಲ್ಲ ಇವತ್ತು. 5 ಬಾಲಿಗೆ 7 ರನ್ ಹೊಡೆದು ಔಟ್ ಆದರು, ಕೆಟ್ಟದಾಗಿ ಔಟ್ ಆದರು. ಬಟ್ ಉಳಿದವ್ರು ಎಲ್ಲರೂ ಕೂಡ ಗುರುಪಾಸಿಂದ ಹಿಡಿದು ಫಸ್ಟ್ ಬಾಲೇ 4, ಫಸ್ಟ್ ಓವರ್ ಸ್ಟಾರ್ಕ್ ಓವರಲ್ಲಿ ಫಸ್ಟ್ ಬಾಲ್ 4, ಲಾಸ್ಟ್ ಬಾಲ್ 4, ನೆಕ್ಸ್ಟ್ ಚಮೀರಾ ಓವರ್, ಆ ಓವರಲ್ಲಂತೂ 25 ರನ್ ಹರಿದು ಬಂತು. ಫಸ್ಟ್ 3 ಓವರಲ್ಲಿ 48-49 ರನ್ ಹರಿದು ಬಂತು. ಒಳ್ಳೆಯ ಒಂದು ಅಂದರೆ ಪವರ್ ಪ್ಲೇಲಿ ಡಾಮ ಅಂತ ಫಸ್ಟ್ 3 ಓವರ್ ಸರಿಯಾಗಿ ಹೊಡೆದಾಕಿದ್ರು ಗುರುಬಾದ್ ಮತ್ತು ನರೇನ್ ಸೇರಿಕೊಂಡು. ನಿರಂತರವಾಗಿ ವಿಕೆಟ್ ಕಳೆದುಕೊಳ್ತಾ ಹೋದ್ರು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ರನ್ ಗತಿ ಎಲ್ಲಿ ಕೂಡ ಡ್ರಾಪ್ ಆಗಲಿಲ್ಲ. ಓಕೆ, ಪವರ್ ಪ್ಲೇಗೆ ಕಂಪೇರ್ ಮಾಡಿದರೆ ಓಕೆ 20 ಓವರ್ ಆದಮೇಲೆ ಅನ್ನಿಸ್ಬೋದು ಒಂದು 15 ರನ್ ಕಡಿಮೆ ಆಯ್ತಾ ಏನಂತಂದು. ಯಾಕಂದರೆ 6 ಓವರಲ್ಲಿ ಭಾರಿ ರನ್ ಹರಿದು ಬಂದಿತ್ತು. ಒಂಚೂರು ಕೊನೆಗೆ ವಿಕೆಟ್ ಹೋದ ಕೂಡಲೇ ಬಂದವರು ಸಡನ್ನಾಗಿ ಹೊಡಿಲಿಕ್ಕೆ ಆಗೋದಿಲ್ಲ, ಅಲ್ಲಿ ಒಂಚೂರು ಟೈಮ್ ವೇಸ್ಟ್ ಆಗ್ತದಲ್ಲ. ಸೊ 204 ರನ್ ನೋಡಿ, ಗುರುಬಾದ್ ಅವರು 12 ಬಾಲಿಗೆ 26 ರನ್ ಹೊಡೆದ್ರು, 200 ಸ್ಟ್ರೈಕ್ ರೇಟ್ ಮೇಲೆ. ಅದಾದಮೇಲೆ ಸುನಿಲ್ ನರೇನ್ ಅವರು 16 ಬಾಲಿಗೆ 27 ರನ್ನು, ಅವರು ಚೆಂದ ಮಾಡಿ ಆಡಿದರು. ಅವರ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅವರು ಕೂಡ ಚೆಂದ ಮಾಡಿ ಆಡಿದರು, 14 ಬಾಲಿಗೆ 26 ರನ್ ಹೊಡೆದ್ರು. ಈ ಥರದ. ಆ್ಯಂಡ್ ರಘುವಂಶಿ 44 ರನ್, ಮತ್ತು ನಮ್ಮ ರಿಂಕು ಸಿಂಗ್ ಅವರು 35 ರನ್, ಲಾಸ್ಟಿಗೆ ರಸೆಲ್ ಅವರು ಬಂದ 9 ಬಾಲಿಗೆ 17. ಈ ಥರ ಚಿಕ್ಕ ಇನ್ನಿಂಗ್ಸು, ಬಟ್ ವೆರಿ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್. ಲಾಸ್ಟ್ ಓವರಲ್ಲಿ ಅಷ್ಟು ರನ್ ಹರಿದು ಬರಲಿಲ್ಲ. ಸ್ಟಾರ್ಕ್ ಓವರ್ ಹಾಕಿದಂಥ ಲಾಸ್ಟ್ ಓವರಲ್ಲಿ ಐ ಥಿಂಕ್ 8 ರನ್ ಮಾತ್ರ ಬಂದದ್ದು. ಅದರಲ್ಲಿ ಟೀಮ್ ಹ್ಯಾಟ್ರಿಕ್, 1 ರನ್ ಔಟು ಮತ್ತು 2 ಸ್ಟಾರ್ಕ್ ಅವರಿದ್ದು ಸೇರಿ ಒಟ್ಟು ಟೀಮ್ ಹ್ಯಾಟ್ರಿಕ್ ಆಯಿತು. ಅಲ್ಲಿ ಒಂಚೂರು ಅಂತ ಅನಿಸಿರಬಹುದು ಡೆಲ್ಲಿ ಕ್ಯಾಪಿಟಲ್ಸಿಗೆ, KKR ಅವರಿಗೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಇದು ಬ್ಯಾಟಿಂಗ್ ಡೆಪ್ತ್ ನೋಡಿದಾಗ ನಾವೆಲ್ಲ ಏನು ಅಂದ್ಕೊಂಡದ್ದು ಅಂತಂದರೆ, ಇವ್ರು ಹೊಡಿಬೋದು, ಯಾಕಂತಂದರೆ ಬ್ಯಾಟಿಂಗ್ ಡೆಪ್ತ್ ಉಂಟು. ಆ್ಯಂಡ್ ಬೈ ದ ವೇ, ಬೌಲಿಂಗ್ ಹಾಕುವಾಗ ಏನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಯಾರು ಅಕ್ಷರ್ ಪಟೇಲ್ ಅವರು 4 ಓವರ್ಗೆ ಅವ್ರು ಭಾರಿ ಚೆಂದ ಮಾಡಿ ಬೌಲ್ ಹಾಕಿದ್ರು, 2 ವಿಕೆಟ್ ಕೂಡ ತೆಗೆದ್ರು. ಬಟ್ ಒಂದು ಸೆಕೆಂಡ್ ಹಾಫ್ ಆಫ್ ಒಂದು 15 ಓವರ್ ಆದಮೇಲೆ ಇನ್ನೇನು ಸ್ಲಾಗ್ ಓವರ್ ಸ್ಟಾರ್ಟ್ ಆಗ್ತದಲ್ಲ, ಆವಾಗ ಅವ್ರಿಗೆ ಇಂಜುರಿ ಆಗಿ ಸ್ವಲ್ಪ ಏನೋ ಎಡಗೈ ಅಂತ ಅಂದ್ಕೊಳ್ಳಿ, ಹೌದು ಎಡಗೈ ಏನೋ ಅವರಿಗೆ ಗಾಯ ಆಗಿ ಅವರು ಗ್ರೌಂಡಿಂದ ಹೊರಗೋದ್ರು. ಫ್ಯಾಫ್ ಡು ಪ್ಲೆಸಿಸ್ ಅವರು ಕ್ಯಾಪ್ಟನ್ ಆಗಿದ್ರು. ಹಾಗೆಯೇ KKR ಬಿಲ್ಡಿಂಗ್ ಮಾಡುವಾಗ ಅವರ ನಾಯಕ ಅಜಿಂಕ್ಯ ರಹಾನೆಗೂ ಕೂಡ ಹಾಗೆ ಸೆಕೆಂಡ್ ಹಾಫ್ ಅವರು ಕೂಡ ಇಂಜೂರ್ಡ್ ಆಗಿ ಅವರು ಗ್ರೌಂಡಿಂದ ಹೊರಗಡೆ ಇದ್ದರು. ಆವಾಗ ತಂಡವನ್ನು ಮುನ್ನಡೆಸಿದ್ದು ಸುನಿಲ್ ನರೇನ್ ಅವರು. ಡಿ ಸಿದು ಚೇಸ್ ಆಗುವಾಗ ಸುನಿಲ್ ನರೇನ್ ಅವರು ಕ್ಯಾಪ್ಟನ್ ಆಗಿದ್ದರು ಕೊನೆಗೆ. ಹಾಗೆ ಅಲ್ಲಿ DC ಫೀಲ್ಡಿಂಗ್ ಮಾಡ್ತಿದ್ದಾಗ, ಫಸ್ಟ್ ಬೌಲಿಂಗ್ ಹಾಕ್ತಾ ಇದ್ದಾಗ, ಆವಾಗ ಕೊನೆಯ ಒಂದು 5 ಓವರು ಫ್ಯಾಫ್ ಡು ಪ್ಲೆಸಿಸ್ ಅವರು ಕ್ಯಾಪ್ಟನ್ ಆಗಿದ್ದರು. ಎಸ್, ಡೆಲ್ಲಿಯ ಬ್ಯಾಟಿಂಗ್ ಡೆಪ್ತ್ ನೋಡಿದರೆ ಒಂದು ಸರಾಗವಾಗಿ
ಇವತ್ತು ಒಂದು ಚೇಸ್ ಮಾಡ್ತಾರೆ ಅಂತ ಹೇಳಿಕೊಳ್ಳುವಂತೆ ಏನು ಟೋಟಲ್ ಮಾಡ್ಬೋದು, ಚೇಸ್ ಮಾಡ್ಬೋದು ಅಂತ ಅಂದ್ಕೊಳೋದು. ಅನುಕೂಲ್ ರಾಯ್ ಅವ್ರನ್ನ ಇವತ್ತು KKR ಅವರು ಪ್ಲೇಯಿಂಗ್ 11 ಇಟ್ಕೊಂಡಿದ್ರು. ಭಾರಿ ಅನುಕೂಲ ಆಯಿತು. ಫಸ್ಟ್ ಓವರಲ್ಲೇ ಅಭಿಷೇಕ್ ಪೊರೆಲ್ ಫಸ್ಟ್ ಬಾಲ್ 4 ಹೊಡೆದು ಸೆಕೆಂಡ್ ಬಾಲೇ ಔಟು, ಅದು ಮೇಜರ್ ಸೆಟ್ ಬ್ಯಾಕ್. ಅದಾದಮೇಲೆ ಕರುಣ್ ನಾಯರ್ ಕೂಡ ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸ್ಲಿಕ್ಕೆ ಆಗಲಿಲ್ಲ, LBW ಆಗಿ ಔಟ್ ಆದರು. ಹರ್ಷಿತ್ ರಾಣಾ ಅವರು ಓವರಲ್ಲಿ 13 ಬಾಲಿಗೆ 15 ರನ್ ಹೊಡೆದು ಅವರು ಔಟ್ ಆದರು. ಅದಾದಮೇಲೆ ಮೇಯ್ನ್ ಏನು ಈ ಥರ ಒಂದು ಚೇಸನ್ನು ಈಸಿಯಾಗಿ ಮಾಡುವಂಥ ಆಟಗಾರ ಯಾರಾಗಿದ್ರು, ನಮ್ಮ ಕನ್ನಡಿಗ KL ರಾಹುಲ್ ಅವರು. ರನ್ ಔಟ್, ಅದು ಸಹ ನರೇನ್ ಅವರ ಫೀಲ್ಡಿಂಗಲ್ಲಿ ಒಂದು ಡೈರೆಕ್ಟ್ ಹಿಟ್ ನರೇನ್ ಅವ್ರದ್ದು, ಸೂಪರ್ ಥ್ರೋ ಅದು ಮಾತ್ರ. ಆ್ಯಂಡ್ ನನಗೆ ಅನಿಸೋದು KL ರಾಹುಲ್ ಒಂದು ಚೂರು ನಿಧಾನ ಓಡಿದ್ರು ಅಂತ, ಒಂದು ಚೂರು ನರೇನ್ ಫೀಲ್ಡರ್ ಓಕೆ ಇವರೆಲ್ಲ ಥ್ರೋ ಎಲ್ಲ ಮಾಡೋದಿಲ್ಲ ಅಂತ ಹಾಗೆ ಅಂದ್ಕೊಂಡ್ರು ಏನೋ. ಯಾಕಂದರೆ ಕ್ಲಿಪ್ಸ್ ಕೂಡ ನೋಡಿದೆ ನಾನು, ಒಂದು ಚೂರು ನಿಧಾನ ಆಗಿದ್ದಂತ. ಹೌದು, ಮಿಸ್ಕಮ್ಯುನಿಕೇಶನ್ ಆಯಿತು. ಎಲ್ಲಿ ಫಸ್ಟ್ ಡೂಪ್ಲೆಸಿಸ್ ಅವರು ಹೀಗೆ ಹೊಡೆದು ಅರ್ಧಕ್ಕೆ ನಿಂತರು, ಬಟ್ ರಾಹುಲ್ ಅವ್ರು ನಿಂತಿರಲ್ಲ. ರಾಹುಲ್ ಅವರು ಓಡ್ತಾನೆ ಇದ್ರು, ನಾನ್ ಸ್ಟ್ರೈಕರ್ ಎಂಡಿಂದ ಓಡ್ಕೊಂಡು ಬರ್ತಾನೆ ಇದ್ರು. ಬಟ್ ಆ ಓಟದ ವೇಗ ಒಂದು ಚೂರು ನಿಧಾನ ಆಯಿತು. ಆ್ಯಂಡ್ ಡೈರೆಕ್ಟ್ ಹಿಟ್ ರನ್ಔಟ್, ಥರ್ಡ್ ಅಂಪೈರಿಗೆ ಹೋದ್ರು, ರನ್ಔಟ್ ಅಂತ ಡಿಕ್ಲೇರ್ ಆಯಿತು. ಅದಾದಮೇಲೆ ಆ್ಯಕ್ಚುಲಿ ಆಟ ಸ್ಟಾರ್ಟ್ ಆಗೋದು ಡೆಲ್ಲಿದು. ಏನು ಅಕ್ಷರ್ ಪಟೇಲ್ ಮತ್ತು ಡೂಪ್ಲೆಸಿಸ್ ಸೇರಿಕೊಂಡು ಭಾರಿ ಚಂದದ ಆಟ. ಅಕ್ಷರ್ ಪಟೇಲ್ ಮತ್ತು ಡೂಪ್ಲೆಸಿಸ್ ಆಡುವಾಗ ಡೆಲ್ಲಿ ಆರಾಮಾಗಿ ವಿನ್ ಆಗ್ತದೆ ಮಾರೆ ಅಂತವೇ ಅಂದ್ಕೊಂಡದು. 13.1 ಓವರ್ಸ್ ಆದಾಗ 136 ರನ್ಸ್, 3 ವಿಕೆಟ್ಸ್. ಸೊ ಏನು ಚೇಸಿಗೆ ಬೇಕಾಗಿರುವಂತಹ ಒಂದು ಆ್ಯಕ್ಚುಯಲ್ ರನ್ ರೇಟ್, ರಿಕ್ವೈರ್ಡ್ ರನ್ ರೇಟ್ ಅದೇ ವೇಗದಲ್ಲಿ ಹೋಗ್ತಾ ಇತ್ತು. ಒಂದು ಚೂರು ಸಹ ಹಿಕ್ಕಪ್ ಆಗಿರಲಿಲ್ಲ. 13.1 ಓವರ್ಗೆ 136 ರನ್ ಹೊಡೆದಿದ್ದಾರೆ. ಇನ್ನೂ ಸಹ ಸ್ಟಪ್ಸ್ ಬರ್ಲಿಕ್ಕುಂಟು, ಮತ್ತು ಆಶುತೋಷ್ ಶರ್ಮಾ ಬರ್ಲಿಕ್ಕುಂಟು, ವಿಪ್ರಾಜ್ ನಿಗಮ್ ಬರ್ಲಿಕ್ಕುಂಟು. ವಿನ್ ಆಗ್ತಾರೆ ಅಂತ ಅಂದ್ಕೊಳೋದು. ಬಟ್ ನರೇನ್ ಅವ್ರದ್ದು ಮನಸ್ಸಲ್ಲಿ ಬೇರೆ ಇತ್ತಾ ಅಂತ. 2.1 ಓವರ್ಸ್ಗೆ 25 ರನ್ ಹೊಡೆಸ್ಕೊಂಡಿದ್ದಂತಹ ನರೇನ್ ಅವರು ವಿಕೆಟ್ ತೆಗೆದಿರಲಿಲ್ಲ. 2.1 ಓವರ್ಸ್ಗೆ 25 ರನ್ ಹೊಡೆಸ್ಕೊಂಡಿದ್ರು. ನೆಕ್ಸ್ಟ್ 9 ಬಾಲ್ಗಳಲ್ಲಿ 4 ರನ್ ಕೊಟ್ಟು, ಕೇವಲ 4 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಅಕ್ಷರ್ ಪಟೇಲ್, ಸ್ಟಬ್ಸ್, ಫ್ಯಾಫ್ ಡುಪ್ಲೆಸಿಸ್ ಔಟ್. ಅಲ್ಲಿಗೆ ಮ್ಯಾಚ್ ಖತಮ್. ಆ್ಯಂಡ್ ಒಂದು ಬ್ಯಾಟಿಂಗ್ ಪೇರ್ ಇತ್ತು. ಯಾರು ಅಲ್ಲಿ ವಿಪ್ರಾಜ್ ನಿಗಮ್ ಮತ್ತು ಆಶುತೋಷ್ ಶರ್ಮಾ ಅವರಿಗೆ ಆ ಒಂದು ಕೆಪಾಸಿಟಿ ಇದೆ, ಹೊಡೆಯುವಂಥ ಕೆಪಾಸಿಟಿ, ಒಳ್ಳೆ ದಾಂಡಿಗ, ಪವರ್ ಉಂಟು. ಅವ್ರು ಮ್ಯಾಚ್ ವಿನ್ ಮಾಡಿಸಿಕೊಡ್ಬೋದು. ಫಸ್ಟ್ ಮ್ಯಾಚ್ ಡೆಲ್ಲಿ ವಿನ್ ಆದದ್ದು ಹಾಗೆ ಆಗಿತ್ತು, LSG ವಿರುದ್ಧ. ಇನ್ನೇನು ಮ್ಯಾಚ್ ಸೋತೆ ಬಿಟ್ಟರು ಮಾರೆ ಅಂತ ಅನ್ನುವಾಗ ವಿಪ್ರಾಜ್ ನಿಗಮ್ ಫಸ್ಟ್ಗೆ ಡಬಡಬ ಅಂತ ಹೊಡೆದು, ಅದಾದಮೇಲೆ ಕೊನೆಗೆ ಆಶುತೋಷ್ ಶರ್ಮಾ ಅವರೆಲ್ಲ ಹೊಡೆದು 1 ವಿಕೆಟ್ಗಳಿಂದ ಗೆದ್ದಿದ್ರು. ಸೊ ಆ ಥರದ ಒಂದು ಗೆಲುವು ಸಿಗ್ಬೋದು ಅಂತ ಅಂದ್ಕೊಳೋದು. ಯಾವಾಗ ಆಶುತೋಷ್ ಶರ್ಮಾ ಅವರು ಔಟ್ ಆದರು, ಆಶುತೋಷ್ ಶರ್ಮಾ ಮತ್ತೆ ಸ್ಟಾರ್ಕ್ 2 ಬಾಲಿಗೆ 2 ವಿಕೆಟ್ ಬಿತ್ತು. ಆವಾಗ ಬೇರೆ ಸಪೋರ್ಟೇ ಇರಲಿಲ್ಲ ವಿಪ್ರಾಜ್ ನಿಗಮಿಗೆ. ಪಾಪ 19 ಬಾಲಿಗೆ 38 ರನ್, ಬ್ಯೂಟಿಫುಲ್. ಎಂತ ಮಾರೆ, ಅಲ್ಲಿ ಕ್ರಿಕೆಟ್ ಬಸ್ಸಲ್ಲಿ ಬೌಲರ್ ಅಂತ ಉಂಟು, ಇವ್ರು ನೋಡಿದ್ರೆ ಆಲ್ರೌಂಡರ್ ಥರ ಆಡ್ತಾರೆ ವಿಪ್ರಾಜ್ ನಿಗಮ್ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಬಟ್ ಇನ್ನೊಂದು ಕಡೆಯಿಂದ ಸಪೋರ್ಟ್ ಇರದ ಕಾರಣ ಕೊನೆಗೆ ಇವ್ರು ಹೊಡಿಲಿಕ್ಕೆ ಅದು ಕೇವಲ 190 ರನ್, 9 ವಿಕೆಟ್ ನಷ್ಟಕ್ಕೆ. ಎರಡೂ ಟೀಮಿಗೆ ಸಹ 9 ವಿಕೆಟ್ ಹೋಗಿತ್ತು. ಅವ್ರು ಬ್ಯಾಟಿಂಗ್ ಮಾಡುವಾಗ ಸಹ 9 ವಿಕೆಟ್ ಹೋಗಿತ್ತು, ಇವ್ರು ಬ್ಯಾಟಿಂಗ್ ಮಾಡುವಾಗ ಸಹ 9 ವಿಕೆಟ್. ಬಟ್ ಇವರು ಕೇವಲ 190 ಹೊಡ್ಲಿಕ್ಕಾದದ್ದು, ಅವರು 204 ರನ್ ಹೊಡೆದಿದ್ರು. ಸೊ ಟಫ್ ಲಕ್ ಡೆಲ್ಲಿ. ಈಗ ಆಲ್ ಆಫ್ ಅ ಸಡನ್ ಸೆಕೆಂಡ್ ಹಾಫ್ ಬಂದ ಕೂಡಲೇ ಡೆಲ್ಲಿ ಈ ಥರ ಬ್ಯಾಕ್ ಟು ಬ್ಯಾಕ್ 2 ಸೋತಿರೋದು ನೋಡಿ ಅವರಿಗೆ ಸ್ವಲ್ಪ ಟೆನ್ಷನ್ ಆಗ್ಬೋದು. ಇದೆಂತ ಮಾರ್ರೆ, ಹೋಮ್ ಗ್ರೌಂಡಲ್ಲಿ 2 ಮ್ಯಾಚ್ ಸೋತಿದ್ದೇವೆ ಅಂತ. ಆ್ಯಂಡ್ ಸ್ಟಿಲ್ ಇನ್ನು ಕೂಡ ಯಾರು ಕೂಡ ಅಫಿಷಿಯಲಿ ಟೂರ್ನಮೆಂಟಿಂದ ಔಟ್ ಆಗಲಿಲ್ಲ. ಎಲ್ಲರೂ ಸಹ ಇನ್ನೂ ಸಹ ರೇಸಲ್ಲಿ ಇದ್ದಾರೆ. ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ನೀವು ಸೂಪರ್ ಅಮೇಝಿಂಗ್ಲಿ ಆಸಮ್. ನಾಳೆ ವಿಡಿಯೋ ಬರೋದಿಲ್ಲ. ನಾಳೆ CSK ಮ್ಯಾಚ್ ಉಂಟಂತ ಅಂದ್ಕೊಳ್ತೇನೆ. CSK ಪಂಜಾಬ್ ಈ 2 ತಂಡಗಳ ಮ್ಯಾಚ್ ಇದೆ. ನಾಳೆ ವಿಡಿಯೋ ಬರುವುದಿಲ್ಲ, ನಾನು ಟ್ರಾವೆಲ್ ಮಾಡ್ತಾ ಇದ್ದೇನೆ. ನಾಡ್ದು ಕೂಡ ನಾಳಿನ ಮ್ಯಾಚಿದು ವಿಡಿಯೋ ಬರೋದಿಲ್ಲ. ಇಲ್ಲದೆ ನಾಳೆ ಬರೋದಿಲ್ಲ, ಬೆಳಿಗ್ಗೆ ಹಾಕ್ತೇನೆ. ಇಲ್ಲ, ನಂಗೆ ಬೆಳಿಗ್ಗೆ ಹಾಕ್ಲಿಕ್ಕೂ ಆಗೋದಿಲ್ಲ. ಸೊ CSK ವರ್ಸಸ್ ಪಂಜಾಬ್ ಅದು ಏನು ಮ್ಯಾಚ್ ಇದೆ ಆ ವಿಡಿಯೋ ಬರುವುದಿಲ್ಲ. ಸೊ ನಾಳೆ CSK ಗೆದ್ದರೆ ಇನ್ನೂ ಸಹ ಟೂರ್ನಮೆಂಟಲ್ಲಿ ಉಳ್ಕೊಳ್ತಾರೆ. ನಾಳೆ CSK ಸೋತರೆ ಅಫಿಷಿಯಲಿ ಟೂರ್ನಮೆಂಟಿಂದ CSK ಔಟ್ ಆಗ್ತದೆ. ಈಗಿನ ಪ್ರಸಕ್ತ ಫಾರ್ಮ್ ನೋಡಿದರೆ, ಅವರು ಆಡ್ತಿರುವ ರೀತಿ ನೋಡಿದರೆ, ನಾಳೆ ಸೋತರು ಕೂಡ ಆಶ್ಚರ್ಯ ಏನಿಲ್ಲ. ಸೋತರು ಮಾರೆ ಅಂತ ಏನು ಅನಿಸೋದಿಲ್ಲ. ಬಟ್ ನಾಳೆ ಗೆದ್ದರೆ ಇನ್ನೂ ಸಹ ಜೀವಂತವಾಗಿರ್ತಾರೆ. ಬಟ್ ಅವರು ಪ್ಲೇ ಆಫಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. 99.9999% ಅವರು ಹೋಗ್ಲಿಕ್ಕೆ ಆಗೋದಿಲ್ಲ ಪ್ಲೇ ಆಫಿಗೆ. ಅದು ನಿಮಗೆ ಸಹ ಗೊತ್ತುಂಟು, ಯಾಕಂದ್ರೆ ರನ್ ರೇಟ್ ಕೂಡ ಪಾತಾಳದಲ್ಲಿ ಉಂಟು. ಎಸ್, ಮತ್ತೊಬ್ಬನು ಹೇಳ್ತಾ ಇದ್ದಾನೆ, ನಾಳೆ ವಿಡಿಯೋ ಬರೋದಿಲ್ಲ. ಅದರ ವಿಡಿಯೋ ನಾಡ್ದು ಕೂಡ ಬರೋದಿಲ್ಲ. ನಾಡ್ದಿನ ಮ್ಯಾಚಿನ ವಿಡಿಯೋ ನಾಡ್ದು ಬರ್ತದೆ. ಬಟ್ ಅರ್ಥ ಆಯ್ತಲ್ಲ? ಸರಿ, ಹಾಗಾದರೆ ಬರುವ. ನಮಸ್ಕಾರ.